FA ಎಕ್ಸಾಮ್ಸಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿಲ್ಲ, SE1 ಎಕ್ಸಾಮ್ಸ್ ಬೇರೆ ತುಂಬ ಹತ್ತಿರ ಬಂದ್ಬಿಡ್ತು ಅಂತ ತಲೆ ಕೆಡಿಸ್ಕೊತಿದ್ರೆ SE1 ಎಕ್ಸಾಮ್ಸ್ವರೆಗೂ ಇರುವಂತಹ ಟೈಮ್ನ ಪರೀಕ್ಷೆನ ಯೂಟಿಲೈಸ್ ಮಾಡ್ಕೊಂಡು ಹೇಗೆ ಆಪ್ಟಿಮಮ್ ಆಗಿ ಬಳಸ್ಕೋಬೋದು ಅಂತ ನಾನು ಹೇಳ್ತೀನಿ ನಿಮಗೆ. ಸೊ ನೀವು ಒಂದು ಪರ್ಟಿಕ್ಯುಲರ್ ಆದ ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೊಂಡು ಪ್ರತಿಯೊಂದು ಸಬ್ಜೆಕ್ಟಿಗೆ ಇಷ್ಟೇ ಟೈಮ್ ಡೆಡಿಕೇಟ್ ಮಾಡ್ತೀನಿ ಅಂತ ಸ್ಟಿಕ್ ಆನ್ ಆದರೆ ನೀವು ನಿಮ್ಮ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದು. ಓದದಿರುವಂತಹ ಚಾಪ್ಟರ್ಸ್ನ ಟೆಕ್ಸ್ಟ್ ಬುಕ್ಕಿಂದ ಓದೋ ಬದಲು ನೀವೇ ಪ್ರಿಪೇರ್ ಮಾಡ್ಕೊಂಡಿರುವಂತಹ ನೋಟ್ಸಲ್ಲಿ ಓದಿದ್ರೆ ಇನ್ನೂ ಈಸಿ ಆಗುತ್ತೆ. ಅಕಸ್ಮಾತ್ ನಿಮ್ಮದೇ ಆದಂತಹ ನೋಟ್ಸ್ ಇಲ್ಲ ಅಂದರೆ ಪರೀಕ್ಷೆ ಚಾನಲಿನ ಪ್ರತಿಯೊಂದು ವಿಡಿಯೋ ಅಡಿಯಲ್ಲಿ ನೀವು ನೋಟ್ಸ್ನ ಪಡಿಬೋದು. ಪ್ರತಿಯೊಂದು ಚಾಪ್ಟರಲ್ಲಿ ಎಷ್ಟು ಪ್ರಿಪೇರ್ ಆಗಿದ್ದೀರಾ ಅಂತ ಅನಲೈಸ್ ಮಾಡೋಕ್ಕೆ ನೀವು PYQsನ ಬಳಸ್ಕೊಂಡು ನಿಮ್ಮನ್ನು ನೀವೇ ಟೆಸ್ಟ್ ಮಾಡ್ಕೋಬೋದು. ಸೊ PYQs ಎಲ್ಲಿ ಸಿಗುತ್ತೆ? ಪರೀಕ್ಷೆ ಚಾನಲಿನ ಪ್ರತಿಯೊಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PYQsನ ನೀವು ಆಕ್ಸೆಸ್ ಮಾಡ್ಬೋದು. ಸೊ ಇದೇ ರೀತಿಯ ಇನ್ನೂ ಜಾಸ್ತಿ ಟಿಪ್ಸಿಗಾಗಿ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.